ಈ ಜನರೇಷನ್ ಅಲ್ಲಿ ಇವ್ರು ಹೇಳ್ದಂಗೆ ಇಲ್ಲಿ ತುಂಬಾ ಜಾಸ್ತಿ ಇವ್ಳು ಹೇಳ್ದಂಗೆ ರಿಲೇಶನ್ಶಿಪ್ ಸಿಚುವೇಶನ್ಶಿಪ್ ಎಷ್ಟೊಂದ್ ಶಿಪ್ ಇದೆ, ಅದೆಲ್ಲ ಮುಳ್ಗೋಯ್ತು ಹೆಂಗೋ. ಮುಳುಗಿ ಟೈಟಾನಿಕ್ ತರ ಎಲ್ಲಿಗೆ ಹೊಟ್ಟೋಯ್ತು. ಅಂಡ್ ಲಾಯಲ್ಟಿ ಇಲ್ಲ, ಅದು ನಿಜಾನೇ. The thing I think is that when somebody starts dating, or in a sense in this generation starts liking someone, they the other person, not gender related, even I've seen men who have been heartbroken because of their first relationship with a girl who turned toxic, and then for a girl who's heartbroken and from a guy who was toxic. So I think that first relationship changes quite a lot. ತುಂಬಾನೇ ಬದಲಾಗ್ಬಿಡುತ್ತೆ ಆ ಪರ್ಸನಲಿ. ಅವ್ನು ಒಳ್ಳೆಯವ್ರು ಇರ್ಬೋದು, ಬಟ್ ಆಮೇಲೆ ಕೆಟ್ಟವನ್ನ ಮಾಡ್ಬಿಡ್ತಾನೆ because of his because of the experience he has had. So that is a very sad thing in this relationship, because like she said, no trust. You ships. Any and all ships, that's the Yeah, any and all ships, not just love. Love is rare, pure unconditional love who stand ನಿಮ್ ಪಕ್ಕದಲ್ಲೇ ನಿಂತ್ಕೊಂಡು ನಿಮ್ಗೋಸ್ಕರ ನಿಂತ್ಕೊಳ್ಳೋದು ಅಷ್ಟೊಂದು ಇಲ್ಲ, ಬಿಕಾಸ್ ತುಂಬಾ ಸೆಲ್ಫಿಶ್ ಆಗ್ಬಿಡ್ತಾರೆ. ಅಂಡ್ ನನ್ ಒಂದ್ ರಿಲೇಶನ್ಶಿಪ್ ಅಲ್ಲಿ ಯಾವಾಗ ನೀವು ಟಾಕ್ಸಿಕ್ ಆಗಿರ್ತಿರೋ, ಇನ್ ಅ ಟಾಕ್ಸಿಕ್ ರಿಲೇಶನ್ಶಿಪ್ ಎಸ್ಪೆಷಲಿ, ಯು ಫರ್ಗೆಟ್ ಟು ಲವ್ ಯೋರ್ ಸೆಲ್ಫ್. And when you come out of it, it takes a lot to get to a point where you know it is not your fault at whatever point it is. That it was not anybody's fault. So yeah, ಎರಡೇ ಕ್ವೆಶನ್ ಅಲ್ವಾ? in friends ಬಗ್ಗೆ, ಫ್ರೆಂಡ್ಸ್ ಫ್ರೆಂಡ್ಸ್ ಆ ಕಂಟ್ರಿಗಳು ಎಲ್ಲರೂ ಇದು ಆಕ್ಚುಲಿ ಚೆನ್ನಾಗಿ ಅವರಿಂದಲೇ ನಾವು ಪ್ರಾಬ್ಲಮ್ ಇರೋದು. ನೀವೆಲ್ಲ ಫ್ರೆಂಡ್ಸ್, ಅವರಿಂದಲೇ ನಾವು ಪ್ರಾಬ್ಲಮ್ ಇರೋದು ಫಸ್ಟ್. I spoke so nicely about it. That is exactly why I said countryಗಳು. They might be the reason why you are in trouble in the first place. Mean country. Ah. I know that. Country really. She's recording it by the way. So the thing is that I'm sorry, ನಾವು ತಿಂತಿರೋದೆಲ್ಲ ಮುಕ್ತಲೇ ಇರ್ಬೋದು. Yeah, I worry about that actually. Oh God. So anyway, ಇವರಿಂದ ನಾವು first trouble, we get into trouble, but then there are also people who get you out of trouble. So they are friends. And that is love, I guess. Even though you get in trouble, they stay with you, they help you out. And sometimes they go into the ditch with you. ನೀವು ಕೆಳಗಡೆ ಇದ್ರೆ ಅವರು ನಿಮ್ಮ ಜೊತೆ ಕೆಳಗಡೆ ಬಂದ್ಬಿಡ್ತಾರೆ. So it feels less lonely. Like that. So yeah. Important part is, even at your worst time, they're still with you. Even though they're the reason. They are the reason. They're with you. They're there with you. ಇವಾಗ ಮುಳುಗೋಗ್ತಿರ್ತಾರಲ್ಲ ಟೈಟಾನಿಕ್ ಅಲ್ಲಿ, ನಂಗೆ ಯಾಕೋ ಅವರೆಲ್ಲರೂ ಜೊತೆಗಿದ್ರು ಅಂತ ಸ್ವಲ್ಪ ಸ್ಯಾಡ್ ಕಮ್ಮಿ ಇರಬಹುದು ಅಂತ ಅನಿಸ್ತಾ ಇದೆ. ಮೇ ಬಿ ನಾಟ್ ಟ್ರೂ ಆಫ್ ಕೋರ್ಸ್, ಬಟ್ ಇಲ್ಲಿ 3 days ಮೂವಿ ನೋಡಿದ್ರೆ ಗೊತ್ತಾಗತ್ತಲ್ವಾ, ಫ್ರೆಂಡ್ಸ್ ಫಸ್ಟ್ ಬಂದ್ರೆ ಇನ್ನು ಜಾಸ್ತಿ ಬೇಜಾರಾಗತ್ತೆ ಅಂತ, ಬಟ್ ಅವ್ರ ನಿಮ್ ಜೊತೆ ಕೆಳಗಡೆ ಇದ್ರೆ ಜಾಸ್ತಿ ಖುಷಿ ಆಗುತ್ತೆ, ಇಸ್ ವಾಟ್ ಐ ಬಿಲೀವ್. ಸೊ Remember 3 Idiots, right? In 3 Idiots, remember, if there was no, if his two friends were in there, he wouldn't have met the love of his life. So friends first, okay? okay. And that love of the life turns toxic sometimes. So because that's what breaks people. ಅದೇ ಮನುಷ್ಯನ ಚೇಂಜ್ ಮಾಡ್ಬಿಡುತ್ತೆ, ಅವ್ನ ಗುಣ ಇರೋದೆಲ್ಲ ಚೇಂಜ್ ಆಗ್ಬಿಟ್ಟು ಬೇರೆ he'll transform himself into a different person altogether, which is really sad. That's it. ಪ್ರಶ್ನೆ ಏನಿತ್ತು ನಿಮ್ದು, ವಾಟ್ ಇಸ್ ಲವ್ ಅಂತಲ್ಲ. ಸೊ ಟೆಕ್ನಿಕಲಿ ತುಂಬಾ ತರ ಪ್ರೀತಿ ಎಲ್ಲ ಇದೆ, ಬಟ್ ಐ ಥಿಂಕ್ ನನಗೆ ನಮ್ಮ ಅಪ್ಪ ಅಮ್ಮ ಪ್ರೀತಿ ಕೊಡೋದೆ ಎಲ್ಲರಿಗಿಂತ ಇವಾಗ ತುಂಬಾ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಆಗಿ ಹೇಗೆ ಹೇಳೋದು ಅರ್ಥ ಆಗ್ತಾ ಇಲ್ಲ, ಬಟ್ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮನೇ, ಲೈಕ್ ದೇ ಆರ್ ದ ಸ್ಟ್ಯಾಂಡರ್ಡ್ ಫಾರ್ ಮಿ when it comes to love ಸದ್ಯಕ್ಕೆ. ಇವಾಗಿನ ಜನರೇಷನ್ ಲವ್ ಅಂದ್ರೆ that's actually a good question. ಒಳ್ಳೆ ಕ್ವೆಶನ್. ಸ್ವಲ್ಪ ಜನ ತುಂಬಾ ಟೈಮ್ ಪಾಸ್ ಆಗಿ ನೋಡ್ತಾರೆ, ಸ್ವಲ್ಪ ಜನ ತುಂಬಾ ಇನ್ವಾಲ್ವ್ ಆಗಿ ಹೋಗ್ತಾರೆ ಆ ಒಂದ್ ರಿಲೇಶನ್ಶಿಪ್ ಅಲ್ಲಿ, ಸ್ವಲ್ಪ ಜನ ತುಂಬಾ ಲೈಕ್ ಇನ್ವಾಲ್ವೇ ಆಗಲ್ಲ, ಸ್ವಲ್ಪ ಜನ ಅಡ್ವಾಂಟೇಜ್ ತಗೋತಾರೆ. ಕರೆಕ್ಟ್ ಪರ್ಸನ್ ಕಂಡಿಡಿಯೋದ್ ಕಷ್ಟ. ಯು ಕ್ಯಾನ್ ನೆವರ್ ಸೇ ದಟ್ ದಿಸ್ ಇಸ್ ದ ರೈಟ್ ಪರ್ಸನ್. ಅದು ಕಂಡಿಡಿಯೋದಂದ್ರೆ ನಂಗೆ ತುಂಬಾ ಕಷ್ಟ ಅನ್ಸುತ್ತೆ ಈ ಜನರೇಷನ್ ಅಲ್ಲಿ. ಟು ಫೈಂಡ್ ದಟ್ ರೈಟ್ ಪರ್ಸನ್ ಇಸ್ ವೆರಿ ಟಫ್. ಪ್ರೀತಿ ಅಂದ್ರೆ ಹೆಂಗಿರ್ಬೇಕು? ಐ ಥಿಂಕ್ ಅನ್ಕಂಡೀಷನಲ್ ಒಂದು, ಅಂಡ್ ಇನ್ನೊಂದು ಏನಂದ್ರೆ ಲಾಯಲ್ಟಿ ಇರ್ಬೇಕು. ಬಿಕಾಸ್ ಈಗ ಈ ಜನರೇಷನ್ ಏನಂದ್ರೆ ತುಂಬಾ ಚೀಟಿಂಗ್ ಅಂತ ಎಲ್ಲ ಇರುತ್ತಲ್ಲ, ಅದು ದಟ್ ಅಡಲ್ಟ್ರಿ ಅಂತ ಎಲ್ಲ ಮಾಡ್ತಾರಲ್ಲ, ದಟ್ ಈಸ್ ಲೈಕ್ ಸ್ವಲ್ಪ ಲಾಯಲ್ಟಿ ಅಂದ್ರೆ ಈಗ ಸದ್ಯಕ್ಕೆ ದಟ್ ಅನ್ಕಂಡೀಷನಲ್ ಲವ್, ಲಾಯಲ್ಟಿ, ಟ್ರಸ್ಟ್. I think that is what is like most important in a relationship, and that is the foundation of a relationship. So what is love? Love can come in many forms. It can come by parents, it can come by friends, it can come by your siblings, family, your significant other. But first off, love yourself. That is the most important thing you can have.
And yeah, if you when you love yourself, you can understand how to love others, and I think that's very important. So, yeah. And about this generation, love in this generation is very, very, very rare to find because everybody is just in their own race. Everybody wants to first, and nowadays, so nobody is even truly honest about love. It's all just careers and everything else. But most importantly, what you need in love is understanding. You need time, and you need loyalty. But in this generation, we hardly see anyone do having any of those. Some doesn't have time, some don't have loyalty, and some just don't have understanding. So I guess that's very important that you understand and love each other truly. Yeah, that's all. About your friends' love. My friends love. Oh, love that right person you're asking that question to. Uncle. I think my friends love is the most precious thing I can have because even when I fight, like honestly, we all fight with our parents, we fight with our significant others, but we fight with our friends also. But I feel like we always go back to them, and I feel like my friends, my girls, they're very important to me, and I treasure them a lot. I don't know, I don't know what I would do without them. They are the most important people in my life after my parents, of course. I think my girls are very important to me. I don't know what I do without them. Yeah, thank you.